Hello everyone, welcome to Sanmargaha classes. First question from the poem Gratefulness. Answer the following questions in 2 to 3 sentences. The poet is thankful for the eyes and ears. Why is the question? Poet is Joseph T. Renaldi. Okay, he is thankful for the eyes and ears. Why? ಯಾಕೆ ಪೋಯೆಟ್ ಅವರು ಕವಿಯವರು ತಮ್ಮ ಕಣ್ಣುಗಳು ಮತ್ತು ಕಿವಿಗಳಿಗೆ ಕೃತಜ್ಞರಾಗಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಗ್ರೇಟ್ಫುಲ್ ಅಂತಂದ್ರೆ ಏನು ಮಕ್ಕಳೇ? ಕೃತಜ್ಞರಾಗಿರುವುದು. ಓಕೆ, ದ ಪೋಯೆಟ್ ಎಕ್ಸ್ಪ್ರೆಸಸ್ ಗ್ರಾಟಿಟ್ಯೂಡ್ ಫಾರ್ ಹಿಸ್ ಐಸ್. ತನ್ನ ಕಣ್ಣುಗಳಿಗೆ ಒಂದು ಗ್ರೇಟ್ಫುಲ್ನೆಸ್, ಗ್ರಾಟಿಟ್ಯೂಡ್, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ವಿಚ್ ಅಲೋ ಹಿಮ್ ಟು ಅಬ್ಸರ್ವ್ ದ ವರ್ಲ್ಡ್ ಅರೌಂಡ್ ಹಿಮ್. ತನ್ನ ಸುತ್ತಲಿನ ಪ್ರಪಂಚವನ್ನ ನೋಡುವುದಕ್ಕೆ, ಗಮನವಿಡುವುದಕ್ಕೆ ಈ ಕಣ್ಣುಗಳು ಸಹಾಯ ಮಾಡುತ್ತವೆ. ಸೊ ಈ ಪದ್ಯದ ಒಂದು ಸಮರಿನೇ ಹೀಗಿದೆ ಅಲ್ವಾ ಮಕ್ಕಳೇ? ನಾವು ಕೂಡ ನಮ್ಮ ಕಣ್ಣುಗಳಿಗೆ, ಕಿವಿಗಳಿಗೆ, ದೇವರು ಕೊಟ್ಟಂತಹ ಅಂಗಾಂಗಗಳಿಗೆ ನಾವು ಕೃತಜ್ಞರಾಗಿರಬೇಕು. ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ to our eyes, ears, our mouth, which allows us to speak, every organ that we have. Okay, he is also thankful for his ears. ತನ್ನ ಕಿವಿಗಳಿಗೂ ಕೂಡ ಅವರು ಥ್ಯಾಂಕ್ಫುಲ್ ಆಗಿದ್ದಾರೆ, ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ. Why? Because it enables him to hear the cries of those in needy nearby. ಓಕೆ, ಸೊ ದ ಪೀಪಲ್, ಆ ಒಂದು ಕಿವಿಗಳು ಅವರಿಗೆ ಪ್ರಪಂಚದ ಸುತ್ತಮುತ್ತಲು ಕಷ್ಟದಲ್ಲಿರುವವರು ಅಳುವುದನ್ನ ಕೇಳೋದಿಕ್ಕೆ, ಅವರ ಗೋಳನ್ನ ಕೇಳುವುದಕ್ಕೆ ಸಹಾಯ ಮಾಡ್ತಾ ಇದ್ದಾವೆ. ಸೊ ಹಿ ಕ್ಯಾನ್ ರೆಸ್ಪಾಂಡ್ ಟು ದೇರ್ ನೀಡ್ಸ್ ಅಲ್ವಾ? ಸೊ ನಾವು ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತಂದ್ರೆ ಮಕ್ಕಳೇ ನಮ್ಗೆ ಅವರ ಕೂಗು ಕೇಳಿಸುವಂತಿರ್ಬೇಕು. ಸೊ ನಾವು ನಮ್ಮ ಈ ಕಿವಿಗಳಿಗೆ ಕೃತಜ್ಞರಬೇಕು. ಸುತ್ತಲಿನ ಕೂಗು ನಮಗೆ ಕೇಳಿಸ್ತಾ ಇದೆ. ಕೆಲವರು ಕೇಳಿಸಿದ್ರು ಕ್ಯೂಡರ್ ಆಗಿರ್ತೀವಿ ನಾವು ಅಲ್ವಾ ಮಕ್ಕಳೇ? ಕೆಲವೊಂದು ಸಂದರ್ಭದಲ್ಲಿ ಹಾಗೆ ಮಾಡಬಾರ್ದು. ಓಕೆ, ವಿ ಶುಡ್ ರೆಸ್ಪಾಂಡ್ ಟು ದ ಕ್ರೈಸ್ ಆಫ್ ದ ಪೀಪಲ್, ದ ಟ್ರಬಲ್ ಆಫ್ ದ ಪೀಪಲ್, ದ ಪೇನ್ ಆಫ್ ದ ಪೀಪಲ್, ಅಂಡ್ ವಿ ಹ್ಯಾವ್ ಟು ಹೆಲ್ಪ್ ದ ಪೀಪಲ್ ಇನ್ ನೀಡ್. ನಾವು ಅವರಿಗೆ ಸಹಾಯ ಮಾಡಬೇಕು. ಸೊ ಈ ಪ್ರಪಂಚದ ದುಃಖಗಳನ್ನ, ಸುಖಗಳನ್ನ ನೋಡುವುದಕ್ಕೆ, ಕೇಳುವುದಕ್ಕೆ ಸಹಾಯವಾಗುವ ಕಣ್ಣು, ಕಿವಿಗಳಿಗೆ ಈ ಕವಿ ಅವರು ತುಂಬಾ ಕೃತಜ್ಞರಾಗಿದ್ದಾರೆ. ಓಕೆ, ಥ್ಯಾಂಕ್ ಯು.